Hey guys, welcome back to new vlog. ಅಲ್ಲ ಇದು ಆಕ್ಚುಲಿ ವಿಡಿಯೋ ಅಂತ ಸುಮಾರು ಜನ ಸ್ವಲ್ಪ ಜನ ಕಮೆಂಟ್ ಮಾಡ್ತಿದ್ರಲ್ಲ ಬ್ರೋ ಸ್ವಲ್ಪ ಕಂಟೆಂಟ್ ಏನಾದ್ರು ಬೇರೆ ಚೇಂಜ್ ಮಾಡು, ಡೈಲಿ ನೀನು ವ್ಲಾಗ್ ನೋಡಿ ಸ್ವಲ್ಪ ಬೋರ್ ಆಗುತ್ತೆ ಅಂತ. ಸೊ ಸ್ವಲ್ಪ ಜನ ಕಮೆಂಟ್ ಹಾಕ್ತಿದ್ರಿ. ನಾನು ಆಮೇಲೆ ಬೆಳಿಗ್ಗೆ ಯೋಚನೆ ಮಾಡಿದೆ ಇವತ್ತು ಸ್ವಲ್ಪ ಬೇರೆ ಥರ ವ್ಲಾಗು ಅಲ್ಲ ವಿಡಿಯೋ ಮಾಡೋಣ ಅಂತ. ಸೊ ಏನಂದರೆ ನಾನು ನಮ್ಮ ಅಣ್ಣ ಈಗ ಚಾಲೆಂಜ್ ಮಾಡ್ತಿದ್ದೀವಿ. ಏನಂದರೆ ಅದೇ ಈಗ ಜ್ಯೂಸನ್ನ ಇವನು ಅಣ್ಣ ಈಗ ಫಸ್ಟು ಕಣ್ಣು ಮುಚ್ಕೋತಾನೆ, ಅಂದರೆ ಬಟ್ಟಲಿ ಕಣ್ಣು ಕ್ಲೋಸ್ ಮಾಡಿಬಿಟ್ಟು ನಾನು ನಿಮಗೆ ಒಂದೊಂದಾಗಿ ಜ್ಯೂಸ್ ಕೊಡ್ತೀನಿ. ಯಾರು ಜಾಸ್ತಿ ಹೈಯೆಸ್ಟು ಕ್ಲೀನಾಗಿ ಹೇಳ್ತಾರೆ, ಅಂದರೆ ಕ್ಲೀನಾಗಿ ಕಂಡುಹಿಡಿತಾರೆ ಯಾವುದು ಜ್ಯೂಸು ಯಾವುದು ಅಂತ. ಸೊ ಅವರಿಗೆ ನಮ್ಮ ಅಪ್ಪನ ಕಡೆಯಿಂದ 500 ರೂಪಾಯಿ ಪ್ರೈಸು. ಇವಾಗ ಇದ್ರಲ್ಲಿ ಯಾರು ಕರೆಕ್ಟಾಗಿ ಎಲ್ಲ ಹೇಳ್ತಾರೆ ಅದಕ್ಕೆ ಪಪ್ಪ ದುಡ್ಡು ಕೊಡಬೇಕು, ಆಯಿತಾ? ಎಷ್ಟು ಪಪ್ಪ ಪ್ರೈಸ್? ಹೇಳಿ ಪಪ್ಪ. ಹೇಳ ಮಗನೇ, ಯಾರು ನನ್ನ ಮಗನೇ ಯಾರು ಕರೆಕ್ಟಾಗಿ ಹೇಳ್ತೀರಾ, ಅದ್ರ ನೇಮ್ ಸಮೇತ ಯಾರು ಕರೆಕ್ಟಾಗಿ ಹೇಳ್ತೀರಾ ಅವರಿಗೆ ಪ್ರೈಸ್. ಎಷ್ಟು ನನ್ನ ಮಗನೇ ಎಷ್ಟು ಕೊಡ್ತಾರೆ? 500 200 ಅಲ್ಲ 1000. 200 ಇಲ್ಲ 500. 200 ಇಲ್ಲ 500 ಫಿಕ್ಸ್ ಬಿಡು ನನ್ನ ಮಗನೇ. ಹೋಗಿ ಕಟ್ ನೀನೇ, ಇದು ಟ್ರಾನ್ಸ್ಪರೆಂಟ್ ಐತೆ. ಇಲ್ಲ ಹಾಂ ಕೊಡು, ನೀನಾಗೆ ಮಿಕ್ಸಲ್ಲಿ ಗ್ಲಾಸ್ ಕೊಡ್ತೀಯಲ್ವಾ? ಕಾಣ್ತೈತಾ? ಇಲ್ಲ ಕಾಣ್ತಿಲ್ಲ. ಈಗ ನಮ್ಮ ಅಣ್ಣಂಗೆ ಈಗ ಬಟ್ಟೆ ಈಗ ಕಟ್ಟಿದ್ದೀನಿ. ಈಗ ಮಾತಾಡ್ಬೇಡ, ಕ್ಲೀನಾಗ ಅಲ್ಲ ಹೇಳಿದ್ದು ಕೊಡು ಬೇಗ. ಈಗೇನೋ ಮಾತಾಡೋದೇನೋ ಬೇಡ. ಅದ್ಲು ಮಿಕ್ಸ್ ಎಲ್ಲ ಮಾಡಂಗಿಲ್ಲ. ಇಲ್ಲ 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 ಚಿರೋ ಒಂಚೂರು ಕೊಡು ಗ್ಲಾಸಲ್ಲಿ, ಆಯ್ತಾ? ಅರ್ಧನೂ ಬೇಡ ಅಮ್ಮ, ಬರೀ ಟೇಸ್ಟಿಗೆ 1-2 ಸಿಪ್ ಅಷ್ಟೇ. ಇದು ಸ್ಮೆಲ್ಲಲ್ಲೇ ಹೇಳ್ತೀನಿ ನಾನು ಚಿರೋ. ಫಸ್ಟ್ ಫುಡ್ ಹೇಳು. ನೀಸ್ ಮಾತಾಡ್ಬೇಡ. ಇದು ಕನ್ಫ್ಯೂಸ್ ಆಯ್ತಲ್ಲ. ಇದು ಕೊಕ್ಕೋ ಕೋಲಾ. ಇದು ಗೈಸ್ ನಮ್ಮ ಅಣ್ಣ ಗೆಸ್ ಮಾಡೋನೆ. ಈಗ ನೆಕ್ಸ್ಟ್ ಕೊಡೋಣ. ಇದು ಡ್ಯೂ, ಇದು ಮೌಂಟೇನ್ ಡ್ಯೂ. ಗೈಸ್ ನೆಕ್ಸ್ಟ್ ಕೊಡೋಣ. ಸ್ಪ್ರೈಟು. ಗೈಸ್ ನೆಕ್ಸ್ಟ್ ಮೋಸ್ಟ್ಲಿ ನೀನು ಫಸ್ಟ್ ಕೊಟ್ಟಿದ್ದು ಪೆಪ್ಸಿ ಅನ್ಸುತ್ತಲೋ. ನೀನು ಅವೆಲ್ಲ ಹೇಳಂಗಿಲ್ಲ. ಪೆಪ್ಸಿನೇ ಅದು. ಅದೆಲ್ಲ ಮರ್ತಿದ್ದೇನೆ ನೀನು. ಸರಿ ಬಿಡು. ಗೈಸ್ ನೆಕ್ಸ್ಟ್ ಕೊಡೋಣ ನಮ್ಮ ಅಣ್ಣಂಗೆ. ಚೂರು ಬಿಡು. ಇದು ಮೆರಿಂಡಾ. ನೆಕ್ಸ್ಟ್ ಕೊಡು. ಸುಮ್ಮನೆ ಒಂದು 5 ನಿಮಿಷ. ಗೈಸ್ ನೆಕ್ಸ್ಟ್ ಕೊಡೋಣ ನಮ್ಮ ಅಣ್ಣಂಗೆ. ಇದು ಕೊಕ್ಕೋ ಕೋಲಾ. ಕುಡಿ ಕುಡಿ ಫಸ್ಟ್ ಕುಡಿ. ಇದು ಕೊಕ್ಕೋ. ಸರಿ ಬಿಡು, ಪೆಪ್ಸಿ ಅದು. ಪೆಪ್ಸಿ ಚಿರೋ. ಆಮೇಲೆ ನೋಡುವಂತ ಗೈಸ್, ಇದು ನಮ್ಮ ಅಣ್ಣನ ಫೇವ್ರೆಟ್ ಜ್ಯೂಸ್ ಗೈಸ್ ಇದು. ಹುಷಾರ್ ಗ್ಲಾಸು. ಓ ಇದಾ ಸ್ಟ್ರಿಂಗ್ ಬಿಡು. ಗೈಸ್ ನೋಡಿದ್ರಾ, ಅವ್ನ ಫೇವ್ರೆಟ್ ಜ್ಯೂಸ್, ಅದಕ್ಕೆ ಕಂಡಿಡ್ದ. ಇದು ನಿಂಗೆ ಇಷ್ಟನೇ ಇಲ್ಲಲ್ಲೋ. ನೆಕ್ಸ್ಟ್ 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 ಆ ಸ್ಟ್ರಿಂಗ್ ಕೊಟ್ಟು ಟೇಸ್ಟೇ ಹೋದಂಗೆ ಆಯಿತು, ಯಾವುದಂತಲೇ ಗೊತ್ತಾಯ್ತಿಲ್ಲ. ಕುಡಿ ಕುಡಿ. ಇದು ಫಾಂಟಾ. ಫಾಂಟಾನಾ? ಸರಿ ಆಯ್ತು. ಗೈಸ್ ಇನ್ನು ಲಾಸ್ಟ್ ಒಂದು ಜ್ಯೂಸ್ ಐತೆ, ಇದನ್ನ ಅವ್ನು ಕಂಡು ಹಿಡಿತಾನೋ ಇಲ್ವೋ ನೋಡೋಣ. ಲಾಸ್ಟ್ ಒಂದು ಜ್ಯೂಸು. ಗೊತ್ತೇ ಆಯ್ತಿಲ್ಲ ಇದು.
ಯಾಕೆ ಗೊತ್ತೇ ಆಗ್ತಿಲ್ಲ. ಗೆಸ್ ಮಾಡು. ಎಲ್ಲ ಮಿಕ್ಸ್ ಅಲ್ವಾ? ನೀನ್ ಮಿಕ್ಸ್ ಗಿಕ್ಸ್ ಮಾಡಿಲ್ಲ ತಾನೆ? ಇಲ್ಲ ಕಣ. ಯಾವ್ದು ಗೆಸ್ ಮಾಡೋಣ? 7 ಅಪ್ ಮೋಸ್ಟ್ಲಿ. 7 ಅಪ್ಪೇ ಬಿಡು. ಸರಿ ಆಯ್ತು. ಈಗ ಕಣ್ ತೆಗಿತ್ಯಾ? ಆಯ್ತು ಬಟ್ಟೆ. ಗೈಸ್ ಎಷ್ಟು ಕರೆಕ್ಟಾಗಿ ಹೇಳ್ದ ಎಷ್ಟು ತಪ್ಪು ಹೇಳ್ದ ಅಂತ ಅದು ಲಾಸ್ಟಿಗೆ ಹೇಳ್ತೀನಿ. ಈಗ ಈ ಗ್ಲಾಸಿ ತೊಳ್ಕ ಇರ್ಲಿ ಬಿಡು. ಟೇಸ್ಟ್ ಇದಾಗತ್ ಕಣ ಫಸ್ಟಿಂದ. ಚೆನ್ನಾಗಿ ಕಾಣ್ಲಿ ಅಂತ. ಇದು ಕೊಕೋ ಕೋಲಾ. ಕೊಕೋ ಕೋಲಾ. ಟೇಸ್ಟ್ ಹೋಗಕ್ಕೆ ಇದು ಹೇಳ್ತಾನೆ ಬಿಡು. ನಮ್ಮ ಅಣ್ಣನ ಫೇವ್ರೆಟ್ ಫ್ಯಾಂಟಾ. ಏನಪ್ಪ ಇದು ಒಳ್ಳೆ ಫ್ರೂಟ್ ಬಿಯರ್ ಕುಡ್ದಂಗೈತೆ. ಸ್ಪ್ರೈಟಾ? ಸ್ಪ್ರೈಟ್ ಅನ್ಸುತ್ತೆ, ಗೊತ್ತೇ ಆಗಲಿಲ್ಲ. ಈಗ ಚಿರು ಫೇವ್ರೆಟ್ ಜ್ಯೂಸು. ನಮ್ಮ ಅಣ್ಣನ ಫೇವ್ರೆಟ್ ಜ್ಯೂಸ್ ಸ್ಟ್ರಿಂಗು ಗೈಸ್. ಈಗ ಇದು ಕುಡ್ದಾದ್ಮೇಲೆ ಟೇಸ್ಟೇ ಗೊತ್ತಾಗಲ್ಲ ಯಾವುದು. ಮೌಂಟೇನ್ ಡ್ಯೂ ಕರೆಕ್ಟಾ? ನೋಡೋಣ ತಡಿ, ಲಾಸ್ಟಿಗೆ ನೋಡೋಣ. ಇದು ಮೌಂಟೇನ್ ಡ್ಯೂ. ಮೌಂಟೇನ್ ಡ್ಯೂನಾ? ತಪ್ಪ ಅನ್ಸುತ್ತೆ. ಸರಿ ಹಂಗೆ ಇಟ್ಕ. ಅಯ್ಯೋ ಇದು ಮೌಂಟೇನ್ ಡ್ಯೂ. 4 ಮೌಂಟೇನ್ ಡ್ಯೂ ಹೇಳ್ದ ಹಿಂಗೆ. ಇದು ಆಕ್ಚುಲಿ ಮೌಂಟೇನ್ ಡ್ಯೂ. ಸ್ಪ್ರೈಟು. ಕೊಟ್ಟಿದ್ದನ್ನೇ ಕೊಟ್ಬೇಡ ಆಮೇಲೆ. ಇಲ್ಲ ಇಲ್ಲ ಇನ್ನು ಇದೊಂದು ಇದೆಯಲ್ಲ, ಕೊಟ್ಟಿದ್ದನ್ನೇ ಕೊಡ್ತಾವ. ಇಲ್ಲ ಅಲ್ಲ, ಮೋಸ ಮೋಸ ಏನಿಲ್ಲ. ಕೊಟ್ಟಿದ್ದೀನಿ ಕೊಟ್ಬೇಡ. ಇದು ಲಾಸ್ಟ್ ಒನ್ ಇತ್ಲೋ, ಅಮ್ಮಂಗೆ ಗೊತ್ತಿಲ್ಲ ತಗ. ಇದು ಮಿರಿಂಡಾ ಅಲ್ವಾ? ಮೆರಿಂಡಾ ಮುಗಿತಾ? ಗೈಸ್ ಸೀರಿಯಸ್ಲಿ ಗೊತ್ತೇ ಆಗಲ್ಲ ಗುರು ಟೇಸ್ಟು. ಸ್ಟಾರ್ಟಿಂಗ್ ಮಾತ್ರ ಗೊತ್ತಾಗುತ್ತೆ, ಆಮೇಲೆ ಗೊತ್ತೇ ಆಗಲ್ಲ ಟೇಸ್ಟ್. ಅಲ್ಲಿ ಅದು ಒಂಥರ ಈಗ ನಾನು ಕರೆಕ್ಟಾಗಿ ಹೇಳಿದ್ನ ತಪ್ಪು ಹೇಳಿದ್ನ? ಸರಿ ನಾನು ಕರೆಕ್ಟಾಗಿ ಹೇಳಿದ್ನ ಇಲ್ವಾ? ಇಲ್ಲ ಗೈಸ್ ನಮ್ಮ ಅಪ್ಪ ಟ್ರೈ ಮಾಡ್ತಾರಂತೆ. ನನ್ನ ಮಗನೇ ಮಿಕ್ಸ್ ಮಾಡಬಾರ್ದು. ಮಿಕ್ಸ್ ಗೈಸ್ ಇವಾಗ ನೆಕ್ಸ್ಟು ಆಟ ಪ್ಲೇಯರು ನಮ್ಮಪ್ಪ ಈಗ ಕೂತವ್ರೆ. ನಾನೊಂದ್ಸಲ ಟ್ರೈ ಮಾಡ್ತೀನಿ ಅಂತ. ಸೊ ನೋಡೋಣ ನಮ್ಮಪ್ಪ ಎಷ್ಟು ಗೆಸ್ ಮಾಡ್ತಾರೆ, ಎಷ್ಟು ತಪ್ಪು ಮಾಡ್ತಾರೆ ಅಂತ. ನಮ್ಮ ಅಣ್ಣ ಈಗ ನಮ್ಮ ಅಪ್ಪಂಗೀಗ ಬಟ್ಟೆ ಕಟ್ಟೋನೆ. ಫಸ್ಟ್ ಜ್ಯೂಸ್ ನಮ್ಮ ಅಣ್ಣ ಈಗ ಬಿಡ್ತವನೆ ಗ್ಲಾಸಿಗೆ. ನೋಡೋಣ ನಮ್ಮಪ್ಪ ಕಣ್ಣು ಹಿಡಿತಾರೋ ಇಲ್ವೋ ಅಂತ. ನಮ್ಮಪ್ಪ ಕ್ಲೀನಾಗಿ ಟೆಸ್ಟ್ ಮಾಡ್ತವ್ರೆ. ನೆಕ್ಸ್ಟ್ ಜ್ಯೂಸ್ ಪಾಪ. ಸ್ಪ್ರೈಟ್ ಇಲ್ಲ 7 ಅಪ್. ಒಂದು ಹೇಳ್ಬೇಕು. 7 ಅಪ್ ಇದು. ಸರಿ ಗೈಸ್ ನೆಕ್ಸ್ಟ್ ಈಗ ನಮ್ಮ ಅಣ್ಣ ನೆಕ್ಸ್ಟ್ ಜ್ಯೂಸ್ ಈಗ ಬಿಡ್ತವನೆ. ನೆಕ್ಸ್ಟ್ ಜ್ಯೂಸ್ ಯಾವ್ದು ಪಾಪ? ಗೈಸ್ ಕರೆಕ್ಟಾಗಿ ಗೆಸ್ ಮಾಡಿದ್ರು ಗೈಸ್, ನಾನು ಹೇಳಲಿಲ್ವಾ? ಈಗ ನಮ್ಮ ಅಣ್ಣಗ ನೆಕ್ಸ್ಟ್ ಜ್ಯೂಸ್ ಈಗ ಬಿಡ್ತವನೆ. ನೋಡೋಣ ಇದನ್ನ ಗೆಸ್ ಮಾಡ್ತಾರ ಇಲ್ವ ಅಂತ. ಯಾವ್ದು ಪಾಪ ಇದು? ಪೆಪ್ಸಿ. ಪೆಪ್ಸಿನಾ?
ಗೈಸ್ ನೆಕ್ಸ್ಟು ನಮ್ಮಪ್ಪ ಗೆಸ್ ಮಾಡೋರೆ. ಪಪ್ಪ ಇದು ಕ್ಲೂ ಕೊಡ್ಲಾ? ಅಣ್ಣನ ಫೇವ್ರೆಟ್ ಜ್ಯೂಸು. ಇದು ನಮ್ಮಪ್ಪ ಈ ಜ್ಯೂಸ್ ಯಾವತ್ತೂ ಕುಡ್ದಿರ್ಲಿಲ್ಲ, ಇದೇ ಫಸ್ಟ್ ಟೈಮ್ ಅನ್ಸುತ್ತೆ. ಅದೆಲ್ಲ ಈಗ ಹೇಳಂಗಿಲ್ಲ. ನೆಕ್ಸ್ಟ್ ಗೈಸ್ ನೆಕ್ಸ್ಟು ನಮ್ಮ ಅಣ್ಣ ಜ್ಯೂಸ್ ಬಿಡ್ತಾನೆ, ನೋಡೋಣ ಇದು ನಮ್ಮಪ್ಪ ಗೆಸ್ ಮಾಡ್ತಾರೋ ಇಲ್ವೋ ಅಂತ. ನನ್ನ ಪ್ರಕಾರ ಮಾಡ್ಬೋದು. ಯಾವ್ದು ಪಾಪ? ಮೌಂಟೇನ್ ಡ್ಯೂನಾ? ಗೈಸ್ ನಮ್ಮಪ್ಪ ನೆಕ್ಸ್ಟ್ ಜ್ಯೂಸನ್ನ ಗೆಸ್ ಮಾಡೋರೆ, ನೋಡೋಣ ಮತ್ತೆ ನೆಕ್ಸ್ಟ್ ಜ್ಯೂಸಿಗೆ ಗೆಸ್ ಮಾಡ್ತಾರೋ ಇಲ್ವೋ ಅಂತ ಚೆಕ್ ಮಾಡೋಣ. ಸರಿ ಪಾಪ ನೆಕ್ಸ್ಟು ಈಗ ನೆಕ್ಸ್ಟ್ ಜ್ಯೂಸಿಗೆ ನಮ್ಮ ಅಣ್ಣ ಬಿಡ್ತವನೆ. ಇದು ನಮ್ಮಪ್ಪ ಗೆಸ್ ಮಾಡಿದ್ರೆ ವಿನ್ನರೇ ಅನ್ಕಡಿ. ಇಸ್ಕೊಳ್ಳೋಣ. ಗೈಸ್ ನಮ್ಮಪ್ಪ ಅಂತೂ ಗೆಸ್ ಮಾಡೋರು. ನೀವು ಇದ್ರಲ್ಲಿ ಕಾಣ್ತೈತಲ್ಲ, ಇಷ್ಟರಲ್ಲಿ ನೀವು ಇಷ್ಟನ್ನ ಮಾತ್ರ ಗೆಸ್ ಮಾಡಿರೋದು. ಮಧ್ಯದಲ್ಲಿ ಗೊತ್ತೇ ಆಗಲ್ಲ, ಗೊತ್ತೇ ಆಗಲ್ಲ ಸ್ಟ್ರಿಂಗ್ ಕುಡ್ದಾದ್ಮೇಲೆ. ಎರಡನೇ ಸಲ ಮೌಂಟೇನ್ ಡ್ಯೂ ಅಂದ್ರಲ್ಲ, ಅದು ಕರೆಕ್ಟಾಗಿ ಹೇಳಿದ್ರಿ. ಕುಡ್ದು ನೋಡು. ಈಗ ಅಮ್ಮ ಮಾಡ್ತಾರೆ, ಮಾಡಮ್ಮ ನೀನ ಮಾಡಿರ್ಲೆ. ಗೈಸ್ ನೆಕ್ಸ್ಟ್ ಚಾಲೆಂಜ್ ನಮ್ಮಮ್ಮ ಆಡ್ತಾಳೆ. ಹೆಂಗಿದ್ ಪಾಪ ಚಾಲೆಂಜ್? ಡಿಫ್ರೆಂಟ್ ಆಗಿ ಕೆಲಸ ಮಾಡಮ್ಮ, ಒಂದೊಂದ್ಸರಿ ಕೊಟ್ಟಂಗೆ ಗ್ಲಾಸ್ ತೊಳ್ಕೊಂಡ್ ಹಾಕೊಂಡು. ಹಂಗಿಲ್ಲ ಕಣಮ್ಮ, ನೀನ್ ಕುಡಿತಾನೆ ಇರ್ಬೇಕು. ನೀನ್ ಚೆನ್ನಾಗಿ ಹೇಳ್ದೆ, ಹಂಗಾದ್ರೆ ಆರಾಮಾಗಿ ಗೆಸ್ ಮಾಡ್ತೀಯಾ? ಅಮ್ಮಂಗೆ ಒಂದು 1000 ರೂಪಾಯಿ ಆಫರು. ಏನಂದ್ರೆ 3 ಜ್ಯೂಸ್ ಮಿಕ್ಸ್ ಮಾಡಿರ್ತೀವಿ, ಅದು ಯಾವ ಜ್ಯೂಸ್ ಯಾವ ಜ್ಯೂಸ್ ಮಿಕ್ಸ್ ಮಾಡಿರ್ತೀವಿ. ಚೆನ್ನಾಗಿ ತಡಿ ಒಂದ್ ನಿಮಿಷ ಫಸ್ಟ್ ಜೋಡ್ಸ್ಕೊಳ್ಳೋಣ. ಬರೀ 4 ಅಲ್ವಾ? ಜೋಡ್ಸ್ಕೊಳ್ಳೋಣ. ಇದೊಂದು ಅದ್ ಬೇಡ ಹತ್ತಿಗೆ ಫೇವ್ರೆಟ್ ಜ್ಯೂಸ್ ಇಡು ಅಂದ್ರೆ ಒಂದ್ ಸಪನಿ ಟೈಮ್ ಇದ್ ನಮ್ಮ ಅಮ್ಮನ ಫೇವ್ರೇಟ್. ಇತ್ತಿಗೆ ಇದ್ ಬೇಡ, ಇದಿರ್ಲಿ ಹೇಳ್ತೀನಿ, ಇದಿರ್ಲಿ. ಸಂಗೀದ್ರೆ ಇದು ಫುಲ್ ಫೇವ್ರೇಟ್. ಸಾಕಂಗಾರ ಇಷ್ಟೇ. ಗೈಸ್ ನಮ್ಮ ಅಣ್ಣ 4 ಸೆಲೆಕ್ಟ್ ಮಾಡವನೆ. ನೀನ್ ಒಳ್ಳೆ ಇದು ಕುಡಿಯಲ್ಲ, ನಾನು ಹೆಸರೇ ಹೇಳ್ತೀನಿ. ಆ ರೆಡ್ ಬಾಟ್ಲಿ ಕುಡಿಬೇಕು. ಇಲ್ಲ ಕುಡಿ, ಸ್ವಲ್ಪ ಕುಡಿ. ಅಮ್ಮನ ಫೇವ್ರೆಟ್ ಜ್ಯೂಸ್ ಬಿಟ್ಟವನೆ ಗ್ಲಾಸಿಗೆ. ಗೈಸ್ ಅಂತೂ ಫೈನಲ್ ಆಗಿ ಚಾಲೆಂಜ್ ಎಲ್ಲ ಕಂಪ್ಲೀಟ್ ಆಯ್ತು. ಚಾಲೆಂಜ್ ಶುರು ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಾನು ಮತ್ತೆ ನಮ್ಮ ಅಣ್ಣ ಮಾಡೋಣ ಅಂತಾನೆ ಇದ್ದಿದ್ದು. ಆಮೇಲೆ ನಮ್ಮ ಅಮ್ಮ ಮತ್ತೆ ನಮ್ಮ ಅಪ್ಪನೂ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ರು. ಹೆಂಗನ್ಸ್ತಮ್ಮ? ಆಕ್ಚುಲಿ ಇವಾಗ ಟೈ ಆಗಿದೆ. ನಾನು ನಮ್ಮಮ್ಮ ನಮ್ಮ ಅಪ್ಪಂದು ಒಂದೇ ಸ್ಕೋರ್ ಆಗಿದೆ. ನಾನೇ ಸೋತಿದ್ದು. 3 ಜನದ್ದು ಒಂದೇ ಸ್ಕೋರ್. ಆದ್ರೆ ನನಗೆ ಪ್ರೈಸ್ ಕೊಡ್ಬೇಕು. ಯಾಕೆ ಅಂತ ಕೇಳಿ. ಯಾಕೆ ಗೊತ್ತಾ? ನಾನು 4 ಕುಡ್ದು 3 ಕರೆಕ್ಟ್ ಆಗಿ ಹೇಳಿದ್ವಿ. ನಾವು 7-8 ಕುಡ್ದು 3 ಕರೆಕ್ಟ್ ಆಗಿ ಹೇಳಿದ್ವಿ. ಲೆಕ್ಕ ಅಲ್ಲ, 4 ಲೆಕ್ಕ. ಕಡಿಮೆ ಕುಡ್ದು ಜಾಸ್ತಿ ಹೇಳಿದ್ವಿ. ನೀವು ಜಾಸ್ತಿ ಕಡಿಮೆ ಕುಡಿದ್ರೆ ಬೇಗ ಆರಾಮಾಗಿ ಗೆಸ್ ಮಾಡ್ಬಾರ್ದು. ಒಂದೇ ತಪ್ಪಾಗಿರುತ್ತೆ ಪಾಪ. 4ರಲ್ಲಿ 3 ಹೇಳಿದ್ರೆ ಒಂದೇ ತಪ್ಪಾಗಿರುತ್ತೆ. ಅಲ್ಲ ಮಗನೇ, ಹೆಂಗೆ ಅಂದ್ರೆ ನೀವು ಇಂತಿಂತದ್ದು ಅಂತ ತೋರ್ಸಿಲ್ಲಲ್ಲ, ಹಂಗಾಗಿ ಅಮ್ಮನೇ ವಿನ್. ಈ ತರದ್ದು ಈಗ 4ರಲ್ಲಿ ಈ ತರದ್ದು 4 ಲಕ್ಕು ಅಂತ ಹೇಳಿ ನೀವು ತೋರಿಸಿದ್ರೆ 4ರಲ್ಲಿ ಹೇಳೋದು ಈಸಿ ಅಲ್ವಾ? ಗೈಸ್ ಈಗ ಟೋಟಲ್ ಈಗ 3 ಜನದ್ದು ಟೈ ಆಗೈತೆ. ನಮ್ಮ ಅಬ್ಬಂದು, ನಮ್ಮ ಅಪ್ಪಂದು ಮತ್ತೆ ನಮ್ಮ ಅಣ್ಣಂದು. ಅರೆ ನಾನೇ ಒಬ್ನೇ ಗುರು ಸೋತೋದೆ, ಬರೀ 2 ಮಾತ್ರ ಗೆಸ್ ಮಾಡಿದ್ದು. ಇನ್ 3 ಜನನು 3 ಗೆಸ್ ಮಾಡಿದ್ರು. ಮತ್ತೆ ನೆಕ್ಸ್ಟ್ ಚಾಲೆಂಜ್ ಮಾಡೋಣ. ಆಗ ನೆಕ್ಸ್ಟ್ ಚಾಲೆಂಜ್ ಅಲ್ಲಿ ಬರೀ ಇವ್ರು 3 ಜನ ಮಾತ್ರ ಕಾಂಪಿಟೇಷನ್. ನೆಕ್ಸ್ಟ್ ಚಾಲೆಂಜ್ ಅಲ್ಲಿ ನಾನು ಇರಲ್ಲ. ನೋಡೋಣ ಅದ್ರಲ್ಲಿ ಯಾರು ಗೆಲ್ತಾರೆ ಅವರಿಗೆ ಏನಾದ್ರು ಪ್ರೈಸ್. ಇವಾಗ ಏನ್ ಪ್ರೈಸ್? ಈಗ ಟೈ ಆಗೈತಲ್ಲ. ಈಗ ನೀನ್ ಕುಡ್ದಿದ್ಯಲ್ಲವಾ ಏನೋ. ಒಂದ್ ಕೆಲ್ಸ ಮಾಡಿ, ಈಗ್ಲೂ 3 ಜನಕ್ಕೂ ಒಂದೊಂದೇ ಸಿಪ್ ಕೊಡು. ನಾವ್ 3 ಜನಕ್ಕೆ ಒಂದೊಂದೇ ಜ್ಯೂಸ್ ಕೊಡು. ನಮ್ ಕಣ್ಣಿಗೆ ಬಟ್ಟೆ ಕಟ್ಟಿ.
ಒಂದೇ ಇನ್ನೊಂದ್ ದಿವಸ ಅದ್ ಕಂಡು ಹಿಡಿತಾರ ಕಣ ಒಂದೊಂದೇ ಜ್ಯೂಸ್ ಅಂದ್ರೆ. ನಿಂಗೆ ಅರ್ಥ ಆಯ್ತಿಲ್ವಾ? 3 ಜೊತೆ ಇವಾಗ 3 ಜನನು ಒಟ್ಟಿಗೆ ಚಾಲೆಂಜ್ ಮಾಡೋದು. ಗೊತ್ತಾಯ್ತು. ಯಾವ ಜ್ಯೂಸ್ ನೀನು ಒಬ್ರಿಗೆ ಬಿಡ್ತೀಯ 3 ಜನಕ್ಕೂ ಬಿಡೋದು ಅಂತ. ಅದೇ ಅದ್ ಕಂಡು ಹಿಡಿಬಹುದು ಇಷ್ಟರಲ್ಲಿ. ಅದ್ರಲ್ಲಿ ಪಪ್ಪ ಅಂತೂ ಕ್ಲೀನಾಗಿ ಕಂಡು ಹಿಡಿಯುತ್ತೆ. ನನಗೆ ರೆಡ್ ಕೊಡಿ ಕಂಡಿಡಿಯಲ್ಲ. ಓಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಈ ತರ ವಿಡಿಯೋ ಹೆಂಗ ಅನಿಸ್ತು ಗೈಸ್ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ಯಾವ ತರದ್ದು ಚಾಲೆಂಜ್ ಮಾಡೋಣ ಅನ್ನೋದು ಕಮೆಂಟ್ ಮಾಡಿ. ಈ ತರ ಚಾಲೆಂಜ್ ಒಂದು ವೀಕ್ಲಿ ಒನ್ಸ್ ಆದ್ರೂ ಮಾಡೋಣ. ಸೊ ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.